ನಮಸ್ಕಾರ ಗೆಳೆಯರಿ, ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರಿ, ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ 8 ಮತ್ತು 9ನೇ ಕಂತಿನ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಯಾರಿಗೆ ಇನ್ನೂವರೆಗೂ 8ನೇ ಕಂತು ಮತ್ತು 9ನೇ ಕಂತು ಜಮಾ ಆಗಿಲ್ಲಲ್ಲ ಅಂಥವರು ಈ ವಿಡಿಯೋನ ಕಡ್ಡಾಯವಾಗಿ ನೋಡಿ. ಇಲ್ಲಿ ತಿಳಿಸಿರುವಂಥ ದಿನಾಂಕದಲ್ಲಿ 100% ನಿಮಗೆ 8ನೇ ಕಂತಿನ ಹಣ ಜಮಾ ಆಗುತ್ತೆ. ಅದೇ ರೀತಿ 9ನೇ ಕಂತಿನ ಹಣವು ಕೂಡ ಜಮಾ ಆಗುತ್ತೆ. ಅದರ ಬಗ್ಗೆ ಹೊಸ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗೆಳೆಯರೆ, ವಿಡಿಯೋನ ಶುರು ಮಾಡೋಣ. ನೋಡ್ಬೋದು, ಸರ್ಕಾರ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೀಡುವಂಥ 8ನೇ ಮತ್ತು 9ನೇ ಕಂತಿನ 2,000 ರೂಗಳನ್ನು ಬಿಡುಗಡೆ ಮಾಡಿದ್ದು, ಅದರ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ಬಿಡುಗಡೆ ಮಾಡಿದೆ. ಅದೇನಂದ್ರೆ, ನೀವೇನಾದರೂ ಗೃಹಲಕ್ಷ್ಮಿ 8ನೇ ಮತ್ತು 9ನೇ ಕಂತು ಯಾರಿಗೆ ಬಂದಿಲ್ಲಲ್ಲ ಅಥವಾ ಯಾರು ಪಡಿಬೇಕಂತ ಮಾಡಿರಲ್ಲ ಅಂಥವರು ನಿಮ್ಮ ಬ್ಯಾಂಕ್ ಪಾಸ್ಬುಕ್ KYC ಆಗಿದೆ ಇಲ್ವಾ, ಅಥವಾ ಬ್ಯಾಂಕ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಇಲ್ವಾ, ಮತ್ತು ರೇಷನ್ ಕಾರ್ಡಲ್ಲಿ ಮತ್ತು ಆಧಾರ್ ಕಾರ್ಡು ಲಿಂಕ್ ಆಗಿದೆ ಇಲ್ವಾ, ಒಂದೇ ರೀತಿಯಾದಂಥ ಹೆಸರಿದೆ ಅಲ್ವಾ, ಇವುಗಳನ್ನೆಲ್ಲವನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತು ಅರ್ಜಿ ಹಾಕುವ ಮೊದಲು ನಿಮ್ಮ ಹೆಸರು ಚೇಂಜ್ ಆಗಿದ್ದರೆ, ಅರ್ಜಿ ಹಾಕಿದ ನಂತರ ಅಥವಾ ಅರ್ಜಿ ಹಾಕಿದ ನಂತರ ನಿಮ್ಮ ಹೆಸರು ಚೇಂಜ್ ಆಗಿದ್ದರೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದು ಪ್ರಮುಖವಾದಂಥ 3 ಅಪ್ಡೇಟ್ ಆಗಿದೆ. ಇವುಗಳನ್ನು ಕಡ್ಡಾಯವಾಗಿ ನೀವು ಮಾಡಿದಾಗ ಮಾತ್ರ ನಿಮಗೆ 8 ಮತ್ತು 9ನೇ ಕಂತು ಜಮಾ ಆಗುತ್ತೆ. ಅದೇ ರೀತಿ 8ನೇ ಕಂತಿನ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ಮಾರ್ಚ್ 28ರಿಂದ 8ನೇ ಕಂತಿನ ಹಣವನ್ನು ಈಗಾಗಲೇ ಬಿಡುಗಡೆ ಪ್ರಾರಂಭ ಮಾಡಿದ್ದು, ಅನೇಕ ಜನ ರೈತರಿಗೆ, ಅನೇಕ ಜನ ಮಹಿಳಾ ವರ್ಗಕ್ಕೆ 8ನೇ ಕಂತಿನ 2,000 ರೂಗಳು ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ. ಅದು ಸುಮಾರು 30ರಿಂದ 40 ಲಕ್ಷ ಮಹಿಳಾ ವರ್ಗಕ್ಕೆ ಹಣ ಜಮಾ ಆಗಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ನಿಮ್ಮ ಹಣ ಜಮಾ ಆಗಿದೆ ಇಲ್ಲವೇ ಎಂಬುದನ್ನು ಯಾವ ರೀತಿ ತಿಳ್ಕೊಬೇಕಂತ ನೋಡೋದಾದ್ರೆ, ನೀವು ಪ್ಲೇಸ್ಟೋರ್ ಅಥವಾ ಗೂಗಲ್ನಲ್ಲಿ ಹೋಗಿ DBT ಅಂತ ಸರ್ಚ್ ಮಾಡಿದ ತಕ್ಷಣ DBT ಆ್ಯಪ್ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ನೀವು ಚೆಕ್ ಮಾಡ್ಕೊಳ್ಬೋದು. ಅದೇ ರೀತಿ 8ನೇ ಕಂತು ಯಾರಿಗೆ ಬಂದಿಲ್ಲಲ್ಲ ಅಂಥವರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ 8ನೇ ಕಂತಿನ ಹಣವನ್ನು ಕೇವಲ 40% ಮಹಿಳೆಯರಿಗೆ ಮಾತ್ರ ಜಮಾ ಮಾಡಿದ್ದಾರೆ. ಇನ್ನೂ ಉಳಿದ 60% ಜನರಿಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ 8ನೇ ಕಂತು ಮತ್ತು 9ನೇ ಕಂತನ್ನು ಜಮಾ ಮಾಡಿಲ್ಲ. ಅಂಥವರಿಗೆ ಏಪ್ರಿಲ್ 25ನೇ ತಾರೀಕಿನ ಒಳಗಾಗಿ ಜಮಾ ಮಾಡಲಾಗುವುದು ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂಥ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ರವರು ಹೇಳಿದ್ದಾರೆ. ಅದೇ ರೀತಿ ನೀವು ಅಲ್ಲಿಯವರೆಗೆ ಕಾಯಬೇಕಾಗತ್ತೆ. 25ನೇ ತಾರೀಕು ಒಳಗಾಗಿ ಪ್ರತಿಯೊಬ್ಬರ ಖಾತೆಗೂ 8ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಇದು 100% ಜಮಾ ಆಗುತ್ತೆ. ಅದೇ ರೀತಿ ಏಪ್ರಿಲ್ 28ರಿಂದ ಮುಂದಿನ ದಿನಮಾನಗಳಲ್ಲಿ 9ನೇ ಕಂತಿನ ಹಣವು ಕೂಡ ಯಾರಿಗೆ ಬಿಡುಗಡೆ ಆಗಿಲ್ಲ, ಜಮಾ ಆಗಿಲ್ಲಲ್ಲ ಅಂಥವ್ರಿಗೆ ಜಮಾ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇದು ಇವತ್ತಿನ ಪ್ರಮುಖವಾದಂಥ ಮಾಹಿತಿಯಾಗಿರ್ತೈತಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ. ಅದೇ ರೀತಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.